ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. KR ಮಾರ್ಕೆಟ್ಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಜನಸಾಗರವೇ ಹರಿದು ಬಂದಿದೆ. ತಾವು ಕೂಡ ಬಂದಿದ್ರಿ. ಹೌದು ಸರ್. ಎಲ್ಲಿಂದ ಬಂದಿದ್ರಿ, ಎಷ್ಟೊತ್ತಿಗೆ ಬಂದಿದ್ರಿ? ಸರ್ ಕುಂಬ್ಳೂರಿನಿಂದ 4 ಗಂಟೆಗೆ ಬಂದಿದ್ದು. ಏನ್ ಜಾಸ್ತಿ ಏನಿಲ್ಲ. ಹೂವದ ರೇಟ್ ಅಂತೂ ವರಲಕ್ಷ್ಮಿ ಫೆಸ್ಟಿವಲ್ ಇವಿ ರೇಟ್ ಇದೆ. ಒಂದ್ ಮಳ ದಾತಿನ ಅಂದ್ರೆ ಮೊನ್ನೆ ಎಲ್ಲ ರೈಟ್ ಎಲ್ಲ 60-80 ರೂಪಾಯಿ ಇತ್ತು. ಇವತ್ತು ಹೂವದ್ ಬೇರೆ ದುಬಾರಿ ಆಗಿದೆ. ಒಂದು ಮಾರ್ಗೆ 400 - 500 ಗಂಟೆ ವೆಚ್ಚ ತಾತಿದ್ದಾರೆ. ಮುಂಚೆ ಎಲ್ಲ ಕಮ್ಮಿ ಇತ್ತು. ಇವಾಗ ನೋಡಿದ್ರೆ ನೀವೇ ನೋಡ್ಬೋದು ಜನಸಂಖ್ಯೆ. ಇಲ್ಲಿಂದ ಇಲ್ಲಿಗೆ ನಿಂತ್ಕೊಳ್ಳೋಕೆ ಒಂದು 10 ನಿಮಿಷ 1/4 ಗಂಟೆ ಮೂವ್ ಆಗ್ತಾ ಇದೆ ಲೈನು. ಇನ್ನೊಂದು ಸ್ವಲ್ಪ ಪೊಲೀಸ್ ಇಲ್ಲ, ಸ್ವಲ್ಪ ಅದರಿಂದ ಮಾಹಿತಿಯಿಂದ ಪೊಲೀಸ್ ಏನಾದ್ರು ಹಾಕ್ಬೇಕು. ಹೆವಿ ಟ್ರಾಫಿಕ್ ಆಗ್ತಾ ಇದೆ. ಯಾವ್ಯಾವ ಹೂವನ್ನ ಖರೀದಿಸಿದ್ರು, ಎಷ್ಟೆಷ್ಟಿತ್ತು ಸರ್ ದರ? ಸರ್ ಒಂದು ಕಮ್ಕಮ್ರ ಬಂದು 5,000 kg. ಒಂದು ಮಳ ಬಂದು ಒಂದಿಷ್ಟು ತಾತಿನಂದ್ರೆ 100 ರೂಪಾಯಿ ಆಗುತ್ತೆ ಸರ್. ಹೇಗೆ ಅನ್ನಿಸ್ತು ಅಂದ್ರೆ ಮನೆ ಹತ್ರದ ದರಕ್ಕೂ ಇಲ್ಲಿನ ದರ? ಸರ್ ಏನೇ ಆದ್ರೂ ಮಾರ್ಕೆಟ್ ರೇಟ್ ದುಬಾರಿ ಆಗಿದೆ ಈ ಸತಿ. ವರಲಕ್ಷ್ಮಿ ಫೆಸ್ಟಿವಲ್ ಮಾಡಕ್ಕೆ ಅಂತೂ ಬಡವ್ರಿಗಂತೂ ಹೆವಿ. ಈ ಫೆಸ್ಟಿವಲ್ ಒಂದು ಮಳ ತಂದೋಗಿ ಮಾರಕ್ಕೂ ಹೆವಿ ಕಷ್ಟ ಆಗಿದೆ ಸರ್. ತಮಗೆ ಬೇಕಾಗಿದ್ದಂತಹ ಎಲ್ಲ ಹೂವು ಹಣ್ಣು ಸಿಗ್ತಾ? ಎಲ್ಲ ಹಣ್ಣು ಇದೆ, ಆದ್ರೆ ದುಬಾರಿ ಹೆವಿ. ರೈಟ್ ಮಾತ್ರ ಹೆವಿ ದುಬಾರಿ ಆಗಿದೆ. ಈ ಚೀಲ ಬಂದು ಫಸ್ಟ್ ಒಂದು 1000 ರೂಪಾಯಿ ತಗೋಬೋದಾಯ್ತು. ಇವಾಗ ಬಂದ್ಬಿಟ್ಟು 6,000-7,000 ಆಗಿದೆ. ಬರೀ ಇಷ್ಟು ತಂದು 4,000 ಆಗಿದೆ. ಏನ್ ಮಾಡೋಣ ಹಬ್ಬ ತಂದಿ. ಸಂಜಯ್ ಕುಂಬ್ಳೂರಿನಿಂದ ಬಂದಿದ್ದೀವಿ ಸರ್. ಈ ಹಿನ್ನೆಲೆಯಲ್ಲಿ KR ಮಾರ್ಕೆಟ್ ನಲ್ಲಿ ತಮಗೆ ಬೇಕಾದಂತಹ ಹೂವು ಹಣ್ಣುಗಳನ್ನ ಖರೀದಿಸಲಿಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಜನ ಕೂಡ ಬಂದಿರುವಂತದ್ದು. ತಾವು ಕೂಡ ಬಂದಿದ್ದೀರಾ? ತಾವು ಎಲ್ಲಿಂದ ಬಂದ್ರಿ, ಎಷ್ಟೊತ್ತಿಗೆ ಬಂದ್ರಿ ಮೇಡಮ್? ಸರ್ ನಾವು ವಾಜರಳ್ಳಿ ಕನಕಪುರ ರೋಡಿಂದ ಬಂದಿದ್ದು. ನಾವು ಮೋಸ್ಟ್ಲಿ ಒಂದು 4:45-5 ಗಂಟೆಗೆ ಬಂದ್ವಿ ಅಂತ ಅನ್ಸುತ್ತೆ. ನೋಡ್ತಾ ಇದ್ದೀರಾ ರಶ್ ಅಂತೂ ಸಿಕ್ಕಾಪಟ್ಟೆ ಇದೆ. ಹಬ್ಬದ ಅಂದ್ರೆ ಇದೆ, ಹಂಗೆ ಬೆಲೆ ಕೂಡ ಅಷ್ಟೇ. ಡೆಫಿನೆಟ್ಲಿ ವರ್ಷದಿಂದ ವರ್ಷಕ್ಕೆ ಹೂವದ ರೇಟು ಯಾವಾಗ್ಲೂ ಪ್ರತಿ ವರ್ಷನೂ ಇನ್ಕ್ರೀಸ್ ಆಗ್ತಿದೆ ಹೊರತು ಯಾವ್ದು ಡಿಕ್ರೀಸ್ ಆಗ್ತಾ ಇಲ್ಲ. ಸೊ ಒಂದೊಂದು ಬರೀ ಹಾರಕ್ಕೆನೆ 1,500, 2,000, 2,500 ತನಕ ಇದೆ ಬರೀ ಹೂವಿನ ಹಾರ ದಿಂಡು ಹಾಕಿರೋದಕ್ಕೆ. ಸೊ ಎಲ್ಲ ರೇಟ್ ಅಂತೂ ತುಂಬಾ. ವಿಶೇಷವಾಗಿ ಕನಕಾಂಬರ ಹೂವು 4,000-5,000 ರೂಪಾಯಿ. ನಾವು ತಗೊಂಡೇ ಇಲ್ಲ ಸರ್ ಅದನ್ನ. ಹೌದೌದು ಹೌದು. ಏನ್ ಹೇಳೋದು ಗೊತ್ತಿಲ್ಲ ಸರ್. ಹಬ್ಬ ಮಾಡೋದಕ್ಕೆ ಹೂವ ತುಂಬಾ ಇಂಪಾರ್ಟೆಂಟ್, ದೇವ್ರಿಗೆ ಹಾಕ್ಲೇಬೇಕು ಎಷ್ಟೇ ದುಡ್ಡಿದ್ರು. ಹಾಗಾಗಿ ನಾವು ಅದನ್ನ ಖರೀದಿಸ್ತೀವಿ. ಲಕ್ಷ್ಮಿಗೆ ತುಂಬಾ ಪ್ರಿಯವಾಗಿದ್ದು ಹೂವ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದಿಷ್ಟು ಖರೀದಿ ಮಾಡಿದೀವಿ. ಬಹಳ ಖುಷಿ ಇದೆ. ಬಟ್ ಈ ಜನರ ಮಧ್ಯದಲ್ಲಿ ಬಹಳ ಕಷ್ಟ ಆಯ್ತು. ಬಟ್ ಡೆಫಿನೆಟ್ಲಿ ಸಿಕ್ತು ಸರ್. ಎಲ್ಲ ಸಿಗುತ್ತೆ. ಅಂದ್ರೆ ನಾವು ಯಾವ ಏರಿಯಾದಲ್ಲಿ ಇವಾಗ ಇಲ್ಲಿ 2,500 ರೂಪಾಯಿ ಕೊಟ್ಟು ಒಂದು ಹಾರ ತಗೊಂಡ್ರೆ ನಮ್ಮ ಏರಿಯಾದಲ್ಲಿ ಅದೇ ಒಂದು 4,000-5,000 ಖಂಡಿತವಾಗ್ಲೂ ಇರುತ್ತೆ. ಸೊ ಅದಕ್ಕೆ ಜನ ಇಲ್ಲಿಗೆ ಬರ್ತಾರೆ. ಅದಕ್ಕೆ ನೀವು ಈ ರಶ್ ನ ನೋಡ್ತಾರೆ ಸರ್. ನಾವು ನಡ್ಕೊಂಡು ಹೋಗೋದೇ ಬೇಡ, ಜನ ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾರೆ. ಆ ತರ ರಶ್ ಇದೆ ಸರ್. ನನ್ನ ಹೆಸರು ರಮಿಕಾ ಅಂತ.